ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಶೀರ್ ಕುರ್ಮಾ ಮಾಡ್ತಾ ಇದ್ದೀನಿ, ರಂಜಾನ್ ಸ್ಪೆಷಲ್ಲು. ಸೊ ಹಾಗಿದ್ರೆ ಹೇಗೆ ಮಾಡೋದು ಅಂತ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಶಾವಿಗೆ ತೊಗೊಂಡಿದ್ದೀನಿ. ಇದು ನಾರ್ಮಲ್ ಶಾವಿಗೆ ಅಲ್ಲ, ಇದು ಬೇರೆ ಥರನೇ ಸಿಗುತ್ತೆ. ಶೀರ್ ಕುರ್ಮಾ ಮಾಡ್ಲಿಕ್ಕಂತಲೇ ಸೆಪ್ರೇಟ್ ಶಾವಿಗೆ ಸಿಗುತ್ತೆ. ಸೊ ಅದನ್ನು ಇಲ್ಲಿ ನಾನು ತೊಗೊಂಡಿದ್ದೀನಿ. ಇದು ರೋಸ್ಟೆಡ್ಡು. ಹಾಗೆ ಇದು ನೋಡಲಿಕ್ಕೆ ನೋಡಿ ಉದ್ದಕ್ಕೆ ಈ ಕಡೆ ಕಡ್ಡಿ ಥರ ಇರುತ್ತೆ, ಸೇಮು ತುಂಬ ತೆಳ್ಳಗಿರುತ್ತೆ. ಹಾಗೆ ಇದು ಬೇಗನೆ ಬೆಂದೋಗ್ಬಿಡುತ್ತೆ. ಇದು ಆ ನಾರ್ಮಲ್ ಶಾವಿಗೆ ಥರ ಅಲ್ಲ ಇದು. ಸೊ ನೋಡಿ, ಇದನ್ನು ಸ್ವಲ್ಪ ತೊಗೊಂಡು ಒಂದು 50 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಸೊ ಲೈಟಾಗಿ ಕ್ರಷ್ ಮಾಡ್ಕೊಳ್ತಾ ಇದ್ದೀನಿ, ಲೈಕ್ ಕೈಯಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಉದ್ದ ಇರುತ್ತಲ್ಲ, ಅದಕ್ಕೋಸ್ಕರ. ಸೊ ನೋಡಿ, ಇವಾಗ ಒಂದು 50 ಗ್ರಾಮ್ ಆಗೋಷ್ಟು ತೊಗೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನ್ ತುಪ್ಪ ಹಾಕ್ಕೊಂಡು ಅದು ಮೆಲ್ಟ್ ಆದಮೇಲೆ ನಾವಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ರಾತ್ರಿ ಇಡೀ ನೆನೆಸಿದ್ದೀನಿ. ಬಾದಾಮಿ, ಗೋಡಂಬಿ ಹಾಗೆ ಪಿಸ್ತಾ ಮೂರೂ ನೆನೆ ಹಾಕಿದ್ದೆ. ಹಾಗೆ ಬಾದಾಮಿದು ಮತ್ತು ಪಿಸ್ತದು ಸಿಪ್ಪೆ ತೆಗೆದು ಇವು ಮೂರೂ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಹಾಗೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ವಾಟರ್ ಮೆಲಾನ್ ಸೀಡ್ಸ್ ಅಂತಾರಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ್ದು ಸಿಕ್ಕಿದ್ರೆ ಅದು ಹಾಕ್ಕೊಳ್ಬೋದು. ಸೊ ಇಲ್ಲ ಅಂದರೂ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ನಿಮಗೆ ಒಣ ಖರ್ಜೂರ ಸಿಕ್ಕಿದ್ರೂ ಅದನ್ನು ಕೂಡ ನೆನೆಸಿ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡ್ರು ಇನ್ನೂ ಟೇಸ್ಟ್ ಆಗಿರುತ್ತೆ. ಸೊ ನೋಡಿ, ಇದನ್ನು ಕೆಂಪಾಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ. ಹುರ್ಕೊಂಡು ಒಂದು ಸೆಪ್ರೇಟ್ ಬೌಲ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ನಾನು. ಸೊ ಇದು ತೆಗೆದಿಟ್ಟ ಮೇಲೆ ನಿಮ್ಗೇನಾದರೂ ರೋಸ್ಟೆಡ್ ಸಿಕ್ಕಿಲ್ಲ ಅಂತಂದರೆ ಈ ಟೈಮಲ್ಲಿ ನೀವು ಈ ತುಪ್ಪದಲ್ಲಿ ಫುಲ್ಲು ಕೆಂಪಾಗೋವರೆಗೂ ಹುರ್ಕೊಳ್ಬೇಕಾಗುತ್ತೆ ಶಾವಿಗೆನ. ಸೊ ಸಿಕ್ಕಿದ್ರೆ ಏನು ಇದು ಉರಿಯೋ ಅವಶ್ಯಕತೆ ಇರಲ್ಲ, ಡೈರೆಕ್ಟ್ ಹಾಗೆ ಹಾಕ್ಕೊಳ್ಬೋದು. ಹಾಗಾಗಿ ನನಗಿವಾಗ ರೋಸ್ಟೆಡ್ ಸಿಕ್ಕಿರೋದ್ರಿಂದ ನಾನು ಡೈರೆಕ್ಟ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. 50 ಗ್ರಾಮ್ ಶಾವಿಗೆಗೆ ಅರ್ಧ ಲೀಟ್ರ್ ಆಗೋಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಸ್ವಲ್ಪ ನೀರು ಕೂಡ ಮಿಕ್ಸ್ ಆಗಿದೆ ಹಾಲಿಗೆ. ಹಾಗಾಗಿ ಅರ್ಧ ಲೀಟರ್ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಲು ಚೆನ್ನಾಗಿ ಕುದಿ ಎತ್ತಿದ್ಮೇಲೆ ನಾನಿವಾಗ ನಾವೇನು ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ತುಂಬಾ ಬೇಗ ಬೆಂದೋಗುತ್ತೆ. ಇಲ್ಲಿ ನಾವು ಜಾಸ್ತಿ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, 1 ನಿಮಿಷಕ್ಕೆಲ್ಲ ಬೆಂದೋಗುತ್ತೆ. ಸೊ ಹಾಗೆ ನಾನಿಲ್ಲಿ ಸ್ವೀಟ್ಗೋಸ್ಕರ ಸಕ್ಕರೆ ಬಳಸ್ತಾ ಇದ್ದೀನಿ. ಬಟ್ ಅವರೆಲ್ಲ ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಳ್ತಾರೆ ಸ್ವೀಟ್ಗೆ. ನಿಮ್ಗೆ ಅದು ಸಿಕ್ಕಿದ್ರೆ ನೀವು ಅದು ಹಾಕ್ಕೊಳ್ಬೋದು. ಬಟ್ ನಾನಿಲ್ಲಿ ಮನೆಯಲ್ಲಿ ಯಾವ ಐಟಮ್ ಇದೆಯೋ ಅದನ್ನು ಮಾತ್ರ ಯೂಸ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು ಚೆನ್ನಾಗಿ ನೋಡಿ ಬೆಂದಿದೆ. ಇದು ಆಲ್ಮೋಸ್ಟ್ 1 ನಿಮಿಷಕ್ಕೆಲ್ಲ ಬೆಂದೋಗ್ಬಿಡುತ್ತೆ. ತೋರಿಸ್ತೀನಿ ನೋಡಿ. ಸೊ ಈ ಟೈಮಲ್ಲಿ ನಾನಿಲ್ಲಿ 100 ಗ್ರಾಮ್ ಆಗೋಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸ್ವೀಟ್ಗೋಸ್ಕರ. ಸೊ ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ಮೆಲ್ಟ್ ಆಗೋವರೆಗೂ ಬಿಟ್ಬಿಟ್ಟು ಹಾಗೆ ಒಂದು 2 ಸ್ಪೂನ್ ಆಗೋಷ್ಟು ಬಾದಾಮ್ ಪೌಡರ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಟೆಕ್ಸ್ಚರ್ ಅಂದರೆ ಲೈಕ್ ಅದು ತಿಕ್ನೆಸ್ಗೋಸ್ಕರ ನೀವು ಬೇಕಿದ್ದರೆ ಫ್ರೆಶ್ ಕ್ರೀಮ್ ಅಂತಾರಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಬಟ್ ನಾನಿಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಫ್ರೆಶ್ ಕ್ರೀಮ್ ಆಗಲಿ ಕಂಡೆನ್ಸ್ ಮಿಲ್ಕ್ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ. ಸೊ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸಕ್ಕರೆ ಚೆನ್ನಾಗಿ ಮೆಲ್ಟಾಗಿ ಆ ಬಾದಾಮ್ ಪೌಡರ್ ಎಲ್ಲ ಒಂದಕ್ಕೊಂದು ಬೆರೆಯೋ ಹಾಗೆ 1-2 ನಿಮಿಷ ಕುದಿಸ್ಕೊಂಡು ನಾವೇನು ಡ್ರೈ ಫ್ರೂಟ್ಸ್ ಹುರಿದಿಟ್ಕೊಂಡಿದ್ವಲ್ಲ ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಒಂದೊಳ್ಳೆ ಶೀರ್ ಕುರ್ಮಾ ರೆಸಿಪಿ ರೆಡಿ ಆಯಿತು. ಎಷ್ಟು ಟೇಸ್ಟಿಯಾಗಿತ್ತು ಅಂತಂದರೆ ಟ್ರಸ್ಟ್ ಮೀ, ಲೈಕ್ ಏನು ಮೌತ್ ವಾಟರಿಂಗ್ ಅಂತಾರಲ್ಲ, ಸೊ ಆ ಥರ ಇತ್ತು ರೆಸಿಪಿ ಇದು. ಸೊ ನೋಡಿ, ರೆಡಿ ಆಯಿತು. ಸರ್ವಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಂಗೆ ಎತ್ತಿಟ್ಕೊಂಡಿದ್ದೆ, ಸೊ ಅದನ್ನು ಕೂಡ ಹಾಕಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಶೀರ್ ಕುರ್ಮಾ ರಂಜಾನ್ ಸ್ಪೆಷಲ್ಲು. ಸೊ ಹೇಗಿತ್ತು ಅಂತ, ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ರೆಸಿಪಿ ಟ್ರೈ ಮಾಡಿ. ಥ್ಯಾಂಕ್ ಯು.